ಹಲೋ ನಮಸ್ಕಾರ ಫ್ರೆಂಡ್ಸ್. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಮ್ಯಾಚ್ ಮುಗಿದಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಲೈಕ್, ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಇನ್ನು ಮ್ಯಾಚ್ ವಿಷಯಕ್ಕೆ ಬರೋದಾದರೆ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ T20 ಮ್ಯಾಚು ನಿನ್ನೆ ನೈಟ್ ನಡೀತು. ಸೊ ಆದರೆ ಫುಲ್ ಮ್ಯಾಚ್ ನೋಡೋಕ್ಕಾಗಲಿಲ್ಲ ಅನ್ನೋದೇ ಒಂದು ಬೇಜಾರು ಗೈಸ್. ಐರ್ಲೆಂಡ್ ಸೀರೀಸ್ ನೋಡಿದ್ರೆ ಆ ಥರ ಆಯಿತು. ಇಂಗ್ಲೆಂಡ್ ಮ್ಯಾಚ್ ಏನಾದರೂ ಚೆನ್ನಾಗಿ ಆಡ್ತಾರೆ ಅಂತ ಫಸ್ಟ್ ಮ್ಯಾಚ್ ನೋಡೋಣ ಅಂತ ಕೂತ್ಕೊಂಡೆ. ಫಸ್ಟ್ ಇನ್ನಿಂಗ್ಸನ್ನು ಸೂಪರಾಗಿ ಕಮ್ ಬ್ಯಾಕ್ ಮಾಡಿದ್ರು. ಇಂಗ್ಲೆಂಡವರು ಮೇಲೆ ಚೆನ್ನಾಗಿ ಡಾಮಿನೇಟ್ ಮಾಡಿದ್ರು ನಮ್ಮ ಇಂಡಿಯಾದವರು ಅಂತ ಹೇಳ್ಬೋದು. ಇನಿಷಿಯಲಾಗಿ ಬ್ಯಾಟಿಂಗ್ ಸೂಪರ್ ಆಗಿತ್ತು ಆ್ಯಕ್ಚುಲಿ. ಅದನ್ನು ಕಂಪ್ಲೀಟ್ ರಿವ್ಯೂ ಮಾಡೋಣ ಮುಂದೆ. ಇನ್ನು ಮ್ಯಾಚ್ ಸ್ಟಾರ್ಟ್ ಆಗ್ತಿದ್ದಂಗೆ ಇಂಡಿಯಾ ಟಾಸ್ ವಿನ್ ಆಗಿ ಬ್ಯಾಟಿಂಗ್ಸ್ ಚೂಸ್ ಮಾಡ್ತು. ಯಾಕಂದರೆ ಕಂಡೀಷನ್ಸ್ ಹೇಗಿತ್ತು ಅಂದರೆ ಮಳೆ ಬರೋ ಚಾನ್ಸಸ್ ಜಾಸ್ತಿ ಇದ್ದಿದ್ದರಿಂದ ಬ್ಯಾಟಿಂಗ್ನೇ ಚೂಸ್ ಮಾಡ್ತು ಇಂಡಿಯಾ. ಯಾಕಂದರೆ ಒಳ್ಳೆ ಸ್ಕೋರ್ನ ಬೋರ್ಡಲ್ಲಿ ಇದು ಮಾಡಿ ಅವ್ರಿಗೆ ಒಳ್ಳೆ ಟಾರ್ಗೆಟ್ ಕೊಟ್ಟು ಡಿಫೆಂಡ್ ಮಾಡೋಣ ಅಂತ ಶ್ರೇಯಸ್ ಅವರು ಡಿಸೈಡ್ ಮಾಡಿದ್ರು. ಬಟ್ ಏನಂದರೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಶಾಕೆ ಆಯಿತು ಆ್ಯಕ್ಚುಲಿ. ಸಂಜು ಸ್ಯಾಮ್ಸನ್ ಗಾಯ್ಸ್ ಮತ್ತೆ ಡಿಸಪಾಯಿಂಟ್. 1 ರನ್ಗೆ ಔಟು ಗುರು. ಏನೋ ಚೆನ್ನಾಗಿ ಆಡ್ತಾರೆ ಅಂತ ನಾವು ಹೋಪ್ಸ್ ಇಟ್ಕೊಂಡಿದ್ವಿ. ಬಟ್ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿಬಿಟ್ರು ಒಂದೇ 1 ರನ್ನಿಗೆ. ಇನ್ನು ಇಶಾನ್ ಕಿಶನ್ ಬಂದರು. ಅವರು ಓಕೆ ಅಂತ ಆಡ್ತಾ ಇದ್ರು. ಇನ್ನೇನು ಹೊಡಿತಾರೆ ಅನ್ನೋ ಟೈಮಿಗೆ ರನ್ಔಟ್ ಆಗಿಬಿಟ್ರು ಗಾಯ್ಸ್. ರನ್ನು ಡಕ್ಕು ಎಲ್ಲ ಆಗಿ 6 ರನ್ನಿಗೆ 2 ವಿಕೆಟು ಗಾಯ್ಸ್. ಎಲ್ರಿಗೂ ಟೆನ್ಷನ್ ಸ್ಟಾರ್ಟ್ ಆಯಿತು. ಏನು ಗುರು, ಏನಾಗ್ತೈತೆ ಗುರು, ಒಳ್ಳೆ ಫಾರ್ಮಲ್ಲಿ ಇದ್ದವರೇ ಹಿಂಗೆ ಆಗಿಬಿಟ್ರೆ ಹೆಂಗೆ? ಯಾಕೆಂದರೆ ಸ್ಯಾಮ್ಸನ್ ನೋಡಿದ್ರೆ ಇತ್ತೀಚೆಗೆ ವರ್ಲ್ಡ್ ಕಪ್ಪಲ್ಲಿ ಸೂಪರಾಗಿ ಆಡಿದರು. ಇಶಾನ್ ಕಿಶನ್ ಅಂತೂ IPL ಬಿಡಿ ಚಿಂದಿ ಚಿತ್ರಾನ ಉಡಾಯಿಸ್ಬಿಟ್ರು ಚೆನ್ನಾಗಿ. ಇವರಾದರೂ ಚೆನ್ನಾಗಿ ಆಡ್ತಾರೆ ಅಂತ ಹೋಪ್ಸ್ ಇಟ್ಕೊಂಡಿದ್ದೆ. ಬಟ್ 6 ರನ್ನಿಗೆ 2 ವಿಕೆಟ್ ಹೋಗಿ ತುಂಬ ಬೇಜಾರಾಯಿತು. ಬಟ್ ಏನೋ ಒಂದು ಹೋಪ್ ಅಂದರೆ ಅಭಿಷೇಕ್ ಶರ್ಮಾ ಸಾಲಿಡಾಗಿ ಆಡಿದ್ರು. ಇವರು ಒಂಥರ ಮಿಂಚ್ತಾರೇ, ಅವಾಗವಾಗ ಬರ್ತಾರೆ, ಸರಿಯಾಗಿ ಬೀರಿಸ್ತಾರೆ, ಹೋಯ್ತಾರೆ. ಅವಾಗವಾಗ ಅಂತ ಹೇಳಿದ್ರು ಸೂಪರಾಗಿ ಆಡ್ತಾನೆ. ಒಂಥರ ವೀರೇಂದ್ರ ಸೆಹ್ವಾಗ್ ಅಂತಲೇ ಹೇಳ್ಬೋದು. ಯಪ್ಪ ಅದೇ ಥರನೇ ಆಡ್ತಾನೆ ಅಭಿಷೇಕ್ ಶರ್ಮಾ ಥರನೇ. ಆಮೇಲೆ ಅಭಿಷೇಕ್ ಶರ್ಮಾ ಬಂದಮೇಲೆ ಫುಲ್ ಅಟ್ಯಾಕಿಂಗ್ ಮಾಡೋ ಗೈಸ್. 24 ಬಾಲ್ಸ್ 15 ರನ್ಸ್, ಅದರಲ್ಲಿ 6 4 4 6 ಸೂಪರಾಗಿ ಆಡಿದರು. ನೋಡೋಕ್ಕೆ ಹಿಂಗಿರಬೇಕು T20 ಮ್ಯಾಚು. ಸುಮ್ಮನೆ ಬೋರಿಂಗ್ ಆಗಿರ್ಬಾರ್ದು, ಸರಿಯಾಗಿ ಹೊಡಿಬಿಡಿ ಆಟನೇ ನೋಡ್ಬೇಕು ನಾವು. ಅದಕ್ಕೋಸ್ಕರ ಅಭಿಷೇಕ್ ಶರ್ಮಾ ಪರ್ಫೆಕ್ಟಾಗಿ ಆಡಿದ್ರು ಅಂತ ಹೇಳ್ಬೋದು. ಇಂಗ್ಲೆಂಡ್ ಬೌಲರ್ಸ್ ಮೇಲೆ ಫುಲ್ ಪ್ರೆಷರ್ ಹಾಕ್ಬಿಟ್ರು ಇವರೇ. ಮ್ಯಾಚ್ಗೆ ಮೊಮೆಂಟಮ್ ಕೊಟ್ಟಿದ್ದೇ ಅಭಿಷೇಕ್ ಶರ್ಮಾ. ಇಲ್ಲ ಅಂದರೆ ನಿಮಗೆ ಗೊತ್ತು, ಒಂಥರ ಇಂಡಿಯನ್ ಎಕ್ಸ್ಪ್ರೆಸ್ ಆಗಿಬಿಟ್ಟವ್ರು ಅವ್ರೀಗ. ಸೂಪರಾಗಿ ಆಡ್ತಾರೆ. ಇನ್ನು ಅವ್ರ ಜೊತೆ ಸಾಥ್ ಕೊಟ್ಟಿದ್ದು ಸ್ವಲ್ಪ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ನು ಇವತ್ತು ತುಂಬ ರೆಸ್ಪಾನ್ಸಿಬಲ್ ಇನ್ನಿಂಗ್ಸ್ ಆಡಿದ್ರು. ಯಾಕಂದರೆ ಲಾಸ್ಟ್ ಅವ್ರ ಬ್ಯಾಟಿಂದ ಅಷ್ಟು ರನ್ ಬರಲಿಲ್ಲ ಲಾಸ್ಟ್ ಮ್ಯಾಚಸ್ಸಲ್ಲೆಲ್ಲ. ಇನ್ನು 47 ಬಾಲ್ಸ್ಗೆ 68 ರನ್ಸು, ಅದರಲ್ಲಿ 6 ಬೌಂಡ್ರೀಸ್ ಇತ್ತು. ಟೀಮ್ ಕೊಲ್ಯಾಪ್ಸ್ ಆಗಬೇಕಾಗಿತ್ತು ಅಂತ ಇದ್ದ ಸಿಚುವೇಷನಲ್ಲೇ ಇವರು ಟೀಮ್ನ ಸೆಟಲ್ ಮಾಡಿದ್ರು. ಕ್ಯಾಪ್ಟನ್ಸಿ ಅಂತಲೇ ಹೇಳ್ಬೋದು ಗೈಸ್. ಇದನ್ನು ತುಂಬ ಚೆನ್ನಾಗಿ ಆಡಿದರು ಅವರು. ಶ್ರೇಯಸ್ ಸರ್ ಅವರಿಂದ ರನ್ಸ್ ಬೇಕು ಗೈಸ್. ಯಾಕಂದರೆ ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅಂತಾರಲ್ವ, ಆ ಥರ ಶ್ರೇಯಸ್ ಸರ್ ಕಡೆಯಿಂದ ಬೇಕಿತ್ತು. ಅವ್ರು ಅದೇ ಥರ ಅದನ್ನು ಇದು ಮಾಡೋರು ಅಂತ ಹೇಳ್ಬೋದು. ಇನ್ನು ಮಿಡ್ಲ್ ಓವರ್ಸಲ್ಲಿ ತಿಲಕ್ ವರ್ಮಾ, ಯಾಕೆ ನಮ್ಮ ಒಳ್ಳೆ ಫಾರ್ಮ್ ಪ್ಲೇಯರ್ಸ್ ಹಿಂಗೆ ಆಗ್ತವ್ರೆ ಅಂತ ಗೊತ್ತಾಗ್ತಿಲ್ಲ ಗಾಯ್ಸ್, ಗೊತ್ತಾಗ್ತಾಯಿಲ್ಲ. ಓಕೆ, ಏನೋ ಒಳ್ಳೆ ಸ್ಟಾರ್ಟ್ ಕೊಟ್ಟರು ತಿಲಕ್ ವರ್ಮಾ, ಬಟ್ ಅದು ತುಂಬ ಹೊತ್ತಿರಲಿಲ್ಲ. ಅದು ಬರೀ 13 ರನ್ಸು, ತುಂಬ ಇಂಪ್ಯಾಕ್ಟ್ ಏನಿರಲಿಲ್ಲ. ಬಟ್ ಶಿವಮ್ ದುಬೆ ಬಂದಮೇಲೆ ಫಿನಿಷಿಂಗ್ ಲೆವೆಲ್ ಚೇಂಜ್ ಆಯಿತು. ಒಂದು 21 ಬಾಲಲ್ಲಿ 42 ನಾಟ್ ಔಟು ಶಿವಮ್ ದುಬೆಯಿಂದ. ಕೆಲವು 6 ಕೂಡ ಸೂಪರಾಗಿ ಹೊಡೆದ್ರು ಅವರು. ಲಾಸ್ಟ್ ಓವರ್ಸಲ್ಲಿ ಫುಲ್ ಪವರ್ ಹಿಟ್ಟಿಂಗ್ ಮೋಡ್ ಆನ್ ಮಾಡ್ಕೊಂಡೇ ಬಂದುಬಿಟ್ಟಿದ್ರು ಅವರು. ನಮ್ಗೆ ಆ ಥರನೇ ಶಿವಮ್ ದುಬೆ ಹೊಡೆದ್ರೇ ಇಷ್ಟವೇ. ಏನು ಚೆನ್ನಾಗಿ ಆಡಿದ್ರು, ಎಲ್ಲ ಇನ್ನಿಂಗ್ಸ್ ಎಲ್ಲ ಸೂಪರಾಗಿ ಆಯಿತು. ಒಳ್ಳೆ 189 ಸ್ಕೋರ್ ಅಚೀವ್ ಮಾಡಿದ್ರು ಇಂಡಿಯಾ. ಫುಲ್ 20 ಓವರ್ಸ್ ಆಡಿಬಿಟ್ಟು ಅದೇನೋ ಗೊತ್ತಿಲ್ಲ ಗೈಸ್. ಲಾಸ್ಟ್ ಇನ್ನೇನು ಇನ್ನಿಂಗ್ಸ್ ಮುಗಿದ ತಕ್ಷಣ ಇನ್ನೇನು ಸೆಕೆಂಡ್ ಇನ್ನಿಂಗ್ಸ್ ಆಡಬೇಕು ನಾವು ಅನ್ನೋ ಟೈಮಿಗೆ ಮಳೆ ಸ್ಟಾರ್ಟ್ ಆಗಿಬಿಡೋದ. ಫುಲ್ ಹೆವಿ ಟ್ವಿಸ್ಟು. ನಾನು ಸೆಕೆಂಡ್ ಇನ್ನಿಂಗ್ಸ್ ನೋಡಬೇಕಂದ್ರೆ ಫುಲ್ ಖುಷಿಯಾಗಿ ರೆಡಿಯಾಗಿ, ಲೇಟ್ ಆದರೂ ಪರವಾಗಿಲ್ಲ, ವೆಯ್ಟ್ ಮಾಡೋಣ, ಮ್ಯಾಚ್ ನೋಡೋಣ, ಭಾಳ ದಿನ ಆಯಿತು ಮ್ಯಾಚ್ ನೋಡಿ ಅಂತೇಳ್ಬಿಟ್ಟು ಕೂತ್ಕೊಂಡ್ರೆ ಈ ಥರ ಡಿಸಪಾಯಿಂಟ್ ಆಗೈಸ್ ಹೇಳಿ. ಅದೊಂದು ಬೇಜಾರಾಯಿತು ನನಗೆ, ಸೆಕೆಂಡ್ ಇನ್ನಿಂಗ್ಸ್ ನೋಡೋಕ್ಕಾಗಲಿಲ್ವಲ್ಲ ಅಂತಲೇ. ಯಾಕಂದರೆ ಸ್ಟಾರ್ಟ್ ಮಾಡಿದ್ದು ಸೂಪರಾಗಿತ್ತು ಇಂಡಿಯಾ. ಒಳ್ಳೆಯ ಸ್ಕೋರ್ನೇ ಅಚೀವ್ ಮಾಡಿದ್ರು, ಚೆನ್ನಾಗಿ ಆಡಿದರು ಅಭಿಷೇಕ್ ಶರ್ಮಾ, ಶ್ರೇಯಸ್ ಅಯ್ಯರ್ ಮತ್ತು ದುಬೆ. ಏನಂದರೆ ಇನ್ನಿಂಗ್ಸ್ ನೋಡಿದ್ರೆ ಡಿಫೆಂಡ್ ಮಾಡಿದರೆ ಇಂಡಿಯಾ. ಯಾಕಂದರೆ 2 ಮ್ಯಾಚ್ ಸೋದಿರೋದ್ರಿಂದ ಐರ್ಲೆಂಡ್ ಮೇಲೆ, ಈ ಮ್ಯಾಚ್ ಆದರೂ ಗೆದ್ದಿದ್ರೆ ಸ್ವಲ್ಪ ಒಳ್ಳೆ ಇಂಪ್ರೆಷನ್ ಇರೋದು ಶ್ರೇಯಸ್ ಅಯ್ಯರ್ಗೆ. ಹೆವಿ ಡಿಸಪಾಯಿಂಟ್ ಅಂದರೆ ಶ್ರೇಯಸ್ ಅಯ್ಯರ್ ಗಾಯ್ಸ್. ಐರ್ಲೆಂಡ್ ಫಸ್ಟ್ ಸೀರೀಸ ಸೋತ್ಬಿಟ್ರು. ಫುಲ್ಲು ನೆಗೆಟಿವ್ ಇಂಪ್ರೆಷನ್ ಇದೆ ಅವ್ರ ಮೇಲೆ. ಇನ್ನು ಇಂಗ್ಲೆಂಡ್ ಮೇಲೆ ಚೆನ್ನಾಗಿ ಆಡಿದ್ರು ಫಸ್ಟ್ ಮ್ಯಾಚು. ಈ ಮ್ಯಾಚ್ ಆದರೂ ಗೆದ್ದಿದ್ರೆ ಅಂತ ಹೇಳಿದ್ರೆ ಇನ್ನೂ ನಾವು ವೆಯ್ಟ್ ಮಾಡಲೇಬೇಕು. ಏನು ಮಾಡ್ತಾರೆ ಶ್ರೇಯಸ್ ಅಯ್ಯರ್? ಇಂಡಿಯಾಗೆ ಗೆಲುವು ತಂದು ಕೊಡ್ತಾರಾ ಇಲ್ವಾ? ನಾವು ಅದನ್ನು ನೋಡಲೇಬೇಕು. ನೋಡೋಣ, ಹಾಗೆ ಆಗುತ್ತೆ. ನನಗೆ ನಂಬಿಕೆ ಇದೆ ಗೈಸ್. IPL ಯಾವ ಥರ ಪಂಜಾಬ್ ಟೀಮ್ನ ಅವರು ಮುಂದೆ ಲೀಡ್ ಮಾಡಿ ಫೈನಲ್ಸ್ವರೆಗೂ ತಗೊಂಡೋದು. ನೀವೇ ನೋಡಿದರೆ RCB ವರ್ಸಸ್ ಪಂಜಾಬ್ 2025 ಅವರು ಫೈನಲ್ಸ್ಗೆ ತಗೊಂಬಂದರು. ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು, ಒಳ್ಳೆ ಟೀಮ್ನ ಲೀಡ್ ಮಾಡಿದ್ರು.
ಬಟ್ ಈಗ ಅವರು ಇಂಡಿಯಾನು ಅದೇ ಥರನೇ ಅವರು ಇದು ಮಾಡ್ತಾರೆ ಅಂತ ನನಗೆ ಸ್ಟ್ರಾಂಗ್ ಬಿಲೀಫ್ ಇದೆ. ಹಾಗೆ ಆಗುತ್ತೆ, ನೋಡೋಣ ಈ ಸೀರೀಸ್ ಯಾವ ಥರ ಹೋಗುತ್ತೆ. ರೈನ್ ಡ್ರಾಮಾ ಇಲ್ದಿದ್ರೆ ಈ ಮ್ಯಾಚ್ ಚೆನ್ನಾಗಿ ಆಗ್ತಾಯಿತ್ತು. ರೈನೇ ರಿಯಲ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು. ಇನ್ನು ನನ್ನ ಪರ್ಸ್ನಲ್ ಫೀಲಿಂಗ್ ಏನಂದರೆ ಗೈಸ್, ಬ್ಯಾಟಿಂಗ್ ನೋಡಿದ್ರೆ ಫುಲ್ಲು ಕಾನ್ಫಿಡೆನ್ಸ್ ಕಮ್ಬ್ಯಾಕ್ ಆಗಿದೆ, ಸೆಟ್ಲ್ ಆಗಿದ್ದಾರೆ, ಆಡೇ ಆಡ್ತಾರೆ ಇಂಡಿಯಾ. ಹಿಂಗೆ ಐರ್ಲೆಂಡ್ ಸೀರೀಸ್ ಲಾಸ್ ಆದಮೇಲೂ ಪರವಾಗಿಲ್ಲ, ಈ ಸೀರೀಸ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಂಗ್ಲೆಂಡ್ ಇದು, ಎಸ್ಪೆಷಲಿ ಅಭಿಷೇಕ್ ಶ್ರೇಯಸ್ಸು ಫಾರ್ಮ್ಗೆ ಬಂದಿರೋದು ತುಂಬ ಖುಷಿ ಆಯಿತು. ಇನ್ನು ಇಶಾನ್ ಕಿಶನ್ನು ಸ್ಯಾಮ್ಸನ್ ಬರಬೇಕಷ್ಟೆ. ಥ್ಯಾಂಕ್ ಯು ಗೈಸ್. ಮುಂದಿನ ಮ್ಯಾಚಿನ ರಿವ್ಯೂ ಜೊತೆ ಮತ್ತೆ ಸಿಗೋಣ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ವಾಚ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.